ಬಳಸ್ಕೊಂಡ ತಕ್ಷಣ ನಾವು 10 HP 20 HP ವರೆಗೆ ಮನ್ನಾ ಮಾಡ್ತೀವತ್ತ ಹೇಳಿದಿರ್ತಾವ, ಫ್ರೀ ಕೊಡ್ತೀವತ್ತ. ಫ್ರೀ ಕೊಟ್ಟಿದ್ರೊಳಗಿಂದ 6 ತಿಂಗಳು ಉಳಿದದ. ಒಂದು ನಿಮಿಷ ಇದ್ದೋಣ, ಪ್ರಣಾಳಿಕೆ ಒಳಗೆ ನಾವು ಘೋಷಣೆ ಮಾಡ್ತೀವಿ ತತ್ಕ್ಷಣ ಅಂತ ಬರೀದಿಲ್ಲ. ನಿಮ್ಮ ಪ್ರಣಾಳಿಕೆನೂ ಹಾಗೆ ಇರ್ತದೆ, ನನ್ನ ಪ್ರಣಾಳಿಕೆನೂ ಹಾಗೆ ಇರ್ತದೆ. ಆದರೆ ನಾನೇನು ಹೇಳ್ತಾ ಇದ್ದೀನಿ, ನಾವು ಇಂಪ್ಲಿಮೆಂಟ್ ಮಾಡಬೇಕಾಗಿದ್ದು ಒಂದು 5-6 ತಿಂಗಳ ನಂತರ ಮಾಡಿದ್ದೀವಿ. ಅದು ಪ್ರಾಸ್ಪೆಕ್ಟಿವ್ ಆಗ್ತದೆ, ರೆಟ್ರೋಸ್ಪೆಕ್ಟಿವ್ ಆಗೋದಿಲ್ಲ. ಆದರೂ ನಾನೇನು ಹೇಳ್ತಾ ಇದ್ದೀನಿ, ನಿಮ್ಮ ಸರ್ಕಾರ ಮಾಡದೇ ಇರೋ ಕೆಲಸ ನಾವು ಮಾಡಿದ್ದೀವಿ. ನೀವು ನಮ್ಗೆ ಶಬಾಷ್ಗಿರಿ ಕೊಡಬೇಡಿ. 6 ತಿಂಗಳದ್ದು ಏನದ ಅದು ಬಿಡಿಸೋದಿದೆಯಲ್ಲ, ನಾನು ನೀವು ಸೇರಿ ಪ್ರಯತ್ನ ಮಾಡೋಣ. ದಯಮಾಡಿ ಮುಖ್ಯಮಂತ್ರಿ ಅವರು ಬಂದಾರ, ಬಂದ್ರೆ ಆಯ್ತು, ಅವರು ಬಂದಾರ, ನೀವು ಅವ್ರಿಗೆ ಹೇಳ್ರಿ, ನಾವು ವಿನಂತಿ ಮಾಡ್ಕೋತೀವಿ. ನೀವು ಅವ್ರಿಗೆ ತುಂಬಲಾಕ ಸಾಧ್ಯ ಇಲ್ಲ ರೀ ಸರ್. ಉದ್ಯೋಗ ಬಂದಾಗತ್ತೆ ಅವ್ರದ್ದು, ಅರ್ಥ ಮಾಡ್ಕೊಳ್ಳಿ. ಬಿಜೆಪಿ ಸರ್ಕಾರ ಏನ್ ಮಾಡಿದ್ರು, ಬಿಜೆಪಿ ಸರ್ಕಾರ ಇದ್ದಾಗಲೂ ರಿಯಾಯಿತಿ ವಿದ್ಯುತ್ ಕೊಡ್ಲಾಕ್ ಪ್ರಾರಂಭ ಮಾಡಿದ್ದ ಯಡಿಯೂರಪ್ಪನವ್ರು. ಬಿಜೆಪಿ ಸರ್ಕಾರ ಬಿಜೆಪಿ ಇವತ್ತು ನೇಕಾರರು ಜನರ ನೆಮ್ಮದಿ ಜೀವನ ನೋಡ್ತಾ ಇದ್ದಾರೆ ಅಂತ ಬಿಜೆಪಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆ ಕಾರ್ಯಕ್ರಮಗಳ. ಈಗ ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳ ಹತ್ರ 6-7 ತಿಂಗಳದ್ ನಮ್ಗೇನ್ ಬಾಳ್ ಹೊರೆ ಅಲ್ಲ. ನಾನು ಹೋಗಿ ಕರ್ಕೊಂಡು ತಾವೇ ಕನ್ವಿನ್ಸ್ ಮಾಡಿದ್ರೆ ಮುಖ್ಯಮಂತ್ರಿ 100% ಒಪ್ತಾರೆ. ಕರೆಂಟ್ ಬಿಲ್ 5-6 ತಿಂಗಳದ್ ನಮ್ ಸರ್ಕಾರ ಕನ್ವಿನ್ಸ್ ಮಾಡ್ಬೇಕು. ಒಂದ್ ನಿಮಿಷ ನಿಂದು 5-6 ತಿಂಗಳಿಂದ ಪ್ರಣಾಳಿಕೆಯಲ್ಲಿ 1ರಿಂದ 10 HP ವರೆಗೆ ಫ್ರೀ ಕೊಡ್ತೀವಿ ಅಂತಿದ್ವಲ್ಲ ನಮ್ಮ ಪ್ರಣಾಳಿಕೆಯಲ್ಲಿ, ಅದು ಕೊಟ್ಟಿದ್ದೀವಿ ಸರ್. ಆದರೆ ಅದು ನಾವು ಮೇನಲ್ಲಿ ಸರ್ಕಾರ ಬಂದ ಮೇಲೆ ನವಂಬರ್ವರೆಗೆ ಚಾರ್ಜಸ್ ಆಗಿದೆ. ಆ ನವಂಬರ್ದಲ್ಲಿ ಮೇ ಟು ನವಂಬರ್ ಎಷ್ಟು ಒಂದು 4-5 ತಿಂಗಳದಿದೆ, ಅದನ್ನಷ್ಟು ಬಿಟ್ಕೊಡಿ ಅಂತ ಹೇಳ್ತಾರೆ. ಮನೆ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿ ಆದ್ರೆ ಓಕೆ, ಸಮಸ್ಯೆ ಬಗ್ಗೆ ಇರ್ಬೇಕಿದ್ರಾಗ ರಾಜಕಾರಣ ಮಾಡ್ಬಾರ್ದು. ಮುಖ್ಯಮಂತ್ರಿ ಓಕೆ, ರಾಜಕಾರಣ ಮಾಡ್ತಾ ಇಲ್ಲ. ಸಭಾಧ್ಯಕ್ಷರೇ, ನೇಕಾರ ವಿಚಾರದಲ್ಲಿ ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ. ನಾವೇನ್ ಅದ್ರ ನಮ್ಮ ವಿನಂತಿ ಇಷ್ಟೇ ಸ್ವಾಮಿ, ನಮ್ಮ ಸಭಾಧ್ಯಕ್ಷ ನಮ್ಮ ವಿನಂತಿ ಇಷ್ಟೇನೆ. ನೇಕಾರ ವಿಚಾರದಲ್ಲಿ ಚೌಕಾಸಿ ಮಾಡುವಂತದ್ದು ಬೇಡ. ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ. ಅದೇನು ಇನ್ನು 5-6 ತಿಂಗಳು ಏನ್ ಮಾಡ್ಬೇಕು ಅದನ್ನ ಸೇರಿಸ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿ, ಅಷ್ಟೇ ಮಾಡಿ ಅಂತ ವಿನಂತಿ ಮಾಡ್ತಾ ಇರುವಂತದ್ದು. ಸಣ್ಣ ನೇಕಾರರಿದ್ದಾರೆ ಸಚಿವರು, 1330 ಮುಖ್ಯಮಂತ್ರಿಗಳೇ ಅವ್ರು ಇನ್ನೂ ಸಣ್ಣ ಸಣ್ಣ ರೈತರಿದ್ದಾರೆ. ನಾನು ನೀವು ಕೂಡ ಹೋಗಿ ಮಾಡೋಣ. ಕೊಡ್ರಿ, ಮುಂದಿನ ವಾರ ಒಂದು ಡೇಟ್ ಕೊಡ್ರಿ, ಎಲ್ಲಾರು ಕೂಡ್ಕೊಂಡು ಮುಖ್ಯಮಂತ್ರಿ ಮೇಡಮ್ ನಾವು ನೀವು ಕೂಡ ಮಾಡೋಣ. ಅಲ್ಲಿ ತಗ ಡಿಸ್ಕನೆಕ್ಟ್ ಮಾಡಬೇಡ ಅಂತ ಹೇಳ್ರಿ. ಅಲ್ಲ, ಲೈಟ್ ಡಿಸ್ಕನೆಕ್ಟ್ ಮಾಡಿ ಅದು KEB ನಾನು ಹೇಳ್ತೀನಿ ಅವರಿಗೆ. 1232 ಪ್ರಶ್ನೆಯನ್ನ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರನ್ನ ಕೇಳಲು ಬಯಸ್ತಾ ಇದ್ದೀನಿ. ಪ್ರಯತ್ನ ತಾವು ಮಾಡ್ತಾ ಇದ್ದೀರಿ, ನಿಮ್ ಜೊತೆ ನಾವು ಸಹಕಾರ ಮಾಡ್ತೀವಿ. ಸಂಘರ್ಷಕ್ಕೆ ಹೋಗೋದು ಬೇಡ. ಮುಖ್ಯಮಂತ್ರಿಗಳು ಹೇಳಿಬಿಟ್ಟಿರಲ್ಲ ಮಾಡ್ತೀವಿ ಅಧ್ಯಕ್ಷರೇ. ಆಮೇಲೆ ಮಾನಪ್ಪ ವಜ್ಜಲ್ 1232 ಪ್ರಶ್ನೆಯನ್ನ ನಗರಾಭಿವೃದ್ಧಿ ಮತ್ತು